ನಮಸ್ಕಾರ. ಇವತ್ತು 27/11/2024 ನಮ್ಮ ಕೋಲಾರ ಜಿಲ್ಲೆ ರಕ್ಷಣಾ ಅಧಿಕಾರಿಗಳ ಕಚೇರಿಗೆ ಬಂದು ನಾವೆಲ್ಲ ಇವತ್ತು ಒಂದು ಕಂಪ್ಲೇಂಟ್ ಲಾಂಚ್ ಮಾಡಿದ್ದೀವಿ. ಏನು ಬೆಂಗಳೂರು ನಡೆದ ಒಂದು ಒಕ್ಕಲಿಗರ ಮಹಾ ಸಂಸ್ಥಾನ ಸ್ವಾಮೀಜಿಗಳಾದ ಒಬ್ಬರು ಮುಸಲ್ಮಾನರ ವೋಟ್ ಹಕ್ಕನ್ನು ಕಿತ್ಕೋಬೇಕು ಅಂತ ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆ ವಿರುದ್ಧ ಇವತ್ತು ನಾವು ಅವ್ರು ಕಂಪ್ಲೇಂಟ್ ಲಾಂಚ್ ಮಾಡಿದ್ವಿ. ಅವ್ರ ಮೇಲೆ ಕಠಿಣ ಕ್ರಮ ಜರುಗಿಸಬೇಕು, ಕರ್ನಾಟಕದಲ್ಲಿ ಶಾಂತಿ ಸೌಹಾರ್ದತೆ ಕಾಪಾಡಬೇಕು ಅಂತದ್ದು ನಮ್ಮ ಉದ್ದೇಶ. ಅದೇ ರೀತಿ ಈ ಸ್ವಾಮೀಜಿ ಏನು ಹೇಳಿಕೆಯನ್ನು ನೀಡಿದ್ದಾರೆ, ಒಕ್ಕಲಿಗರ ಸ್ವಾಮೀಜಿ ಅಂತ ನಮಗೆ ಗೊತ್ತಾಗಿದೆ. ಇವತ್ತು ನಾನು ಈ ಸ್ವಾಮೀಜಿಗೆ ಒಂದು ಪ್ರಶ್ನೆ ಹೇಳೋದೇನೆಂದರೆ, ಒಕ್ಕಲಿಗರು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಸುಮಾರು 2 ಒಕ್ಕಲಿಗರು ಶಾಸಕರ ಆಗಿದ್ದಾರೆ. ಅವ್ರಿಗೇನು ಮುಸಲ್ಮಾನ ಮತ ಹಾಕಿಲ್ವಾ? ಅದೇ ರೀತಿ ನಮ್ಮ ಹೊಸಕೋಟೆಯಲ್ಲಿ ಶರತ್ ಬಚ್ಚೇಗೌಡರು ಆಗಿದ್ದಾರೆ ಒಕ್ಕಲಿಗರು, ಅವ್ರಿಗೂ ಮತ ಹಾಕಿದ್ದಾರೆ. ಇವತ್ತು BJP JDSಗೆ ಹೋದರೆ ಅವ್ರು ಒಕ್ಕಲಿಗರು ಆಗ್ತಾರೆ, ಬೇರೆ ಪಕ್ಷ ಕಾಂಗ್ರೆಸ್ ಬೇರೆ ಬೇರೆ ಪಕ್ಷಕ್ಕೆ ಹೋದರೆ ಅವರು ಒಕ್ಕಲಿಗರು ಆಗೋಲ್ಲ ಅಂತ ಹೇಳ್ಬಿಟ್ಟು ಇವ್ರ ಉದ್ದೇಶ. ಆದ್ದರಿಂದ ಮಾನ್ಯ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರಿಗೆ ಒಂದು ಪ್ರಶ್ನೆ, ಕುಮಾರಸ್ವಾಮಿ ಅವ್ರಿಗೆ ಒಂದು ಪ್ರಶ್ನೆ, ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ಆದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಒಂದು ಪ್ರಶ್ನೆ. ಇವತ್ತು ಈ ಹೇಳಿಕೆಯಿಂದ ಸಮಾಜದಲ್ಲಿ ಗೊಂದಲ ಉಂಟಾಗಿದೆ. ಮುಸಲ್ಮಾನ್ ಓಟ್ ಬೇಕಾ ಬೇಡ ಅಂತದ್ದು ತೀರ್ಮಾನ ಮಾಡೋದು ಅವ್ರ ಜವಾಬ್ದಾರಿ. ಅದಕ್ಕೆ ಉತ್ತರ ನೀಡೋದು ಡಿ ಕೆ ಶಿವಕುಮಾರ್ ಸಾಹೇಬರು ಉತ್ತರ ಹೇಳಬೇಕು. ಅದೇ ರೀತಿ ಇವತ್ತೇನು ಅವ್ರ ಮೇಲೆ ಕಠಿಣ ಕ್ರಮ ಜರುಗಿಸಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳೋ ಅಂತ ಬಿಟ್ಟು ಈ ದಿವಸ ನಾನು ಹೇಳ್ತಾ ಇದ್ದೀನಿ. ಸರ್, ಈಗ ಪದೇ ಪದೇ ಒಂದು ಸಮುದಾಯದವ್ರು ನಮಗೆ ಬೆಂಬಲಿಸಿಲ್ಲ, ಒಂದು ಸಮುದಾಯದವ್ರು ಬೆಂಬಲಿಸಿಲ್ಲ ಅನ್ನೋ ಮಾತು ಆರೋಪ ಇದೆ. ಪ್ರತಿ ಬಾರಿನೂ ಹೇಳ್ತಾರೆ, ನಾವು ಒಂದು ಸಮುದಾಯದವ್ರಿಗೆ ನಾವೇನೇ ಮಾಡಿದ್ರು ಅವ್ರು ನಮ್ಮನ್ನು ಬೆಂಬಲಿಸಲ್ಲ, ಹಾಗಾಗಿ ಅವ್ರ ಮತಗಳೇ ನಮಗೆ ಬೇಡ ಅನ್ನೋ ಮಾತುಗಳಿದೆ. ಇದಕ್ಕೆ ತದ್ವಿರುದ್ಧವಾಗಿ ನಿನ್ನೆ ಚಂದ್ರಶೇಖರ ಸ್ವಾಮೀಜಿ ಜೊತೆಗೆ ಹಿಂದೆ ಇದ್ದ ಒಬ್ಬ ಋಷಿ ಕುಮಾರಸ್ವಾಮಿ ಅಂತ ಈಗ ರಾಮಾನಂದ ಶ್ರೀ ಅಂತಾಗಿದ್ದಾನೆ, ಆತನು ಕೂಡ ಧ್ವನಿಗೂಡಿಸಿದ್ದಾನೆ. ಆತ ನಿನ್ನೆಲ್ಲ ಕೆದಕಿದರೆ ಆತ ಬಂದು ಸಮಾಜದಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಧಕ್ಕೆ ತರುವಂಥ ಪ್ರಯತ್ನ ಮಾಡ್ತಾ ಇದ್ದಾನೆ. ಯಾಕಂದರೆ ಆತನ ಮೇಲೆ ಈಗಾಗಲೇ ಪ್ರಕರಣ ಆಗಿದೆ, ಮೊದಲು ಸ್ವಾಮೀಜಿ ಆಗಿದೆ, ಈಗ ಸಣ್ಣ ಪುಟ್ಟ ಸ್ವಾಮೀಜಿ ಆಗಿದ್ದಾನೆ. ಈತ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ರೆ ನೀವು ರಾಮಾನಂದ ಶ್ರೀ ಅಂತ ಇಬ್ಬರಿಗೂ ಈ ಮನವಿಯಲ್ಲಿ ನಾವು ಇಬ್ಬರು ಹೆಸರು ಹಾಕಿದ್ದೀವಿ, ಇಬ್ಬರಿಗೂ ಕ್ರಮ ತಗೋಬೇಕು ಅಂತ ಹೇಳ್ಬಿಟ್ಟು ಹಾಕಿದ್ವಿ. ಒಂದು ವೇಳೆ ಕ್ರಮ ಆಗದಿದ್ದ ಪಕ್ಷದಲ್ಲಿ ನಿಮ್ಮ ಮುಂದಿನ ನಡೆ? ನಮ್ಮ ಒಂದು ಸಭೆ ಸೇರಿ ಎಲ್ಲ ನಮ್ಮ ಸಮುದಾಯದರು ಸಕ್ಯುಲರು ಪಕ್ಷದ ಜೊತೆಯಲ್ಲಿ ಯಾರ್ಯಾರು ಮುಸಲ್ಮಾನರು ಪರವಾಗಿದ್ದಾರೆ, ನಮ್ಮ ಭಾರತ ದೇಶದಲ್ಲಿ ಸಕ್ಯುಲರ್ ಅಂತಿದ್ದಾರೆ, ಅವ್ರಿಗೆಲ್ಲರೂ ನಾವು ಒಗ್ಗೂಡಿಸ್ತೀವಿ, ಉಗ್ರ ಹೋರಾಟವನ್ನು ಹಮ್ಮಿಕೊಳ್ತೀವಿ.